ಬೆಂಗಳೂರು ಸೆಕೆ ತಡೆಯೋಕ್ಕಾಗ್ತಾ ಇಲ್ವಾ? ಎಲ್ಲಾದರೂ ತಂಪಾಗಿರೋ ಜಾಗಕ್ಕೆ ಹೋಗೋಣ ಅನಿಸ್ತಾ ಇದೆಯಾ? ಹಾಗಿದ್ರೆ 5 ಅವರ್ಸ್ ಡ್ರೈವ್ ಮಾಡಿಕೊಂಡು ಚಿಕ್ಕಮಂಗ್ಳೂರಿಗೆ ಬನ್ನಿ. ಈ ರೆಸಾರ್ಟಲ್ಲಿ ಆರ್ಟಿಫಿಷಿಯಲ್ ಪಾಂಡ್ ಮಾಡಿರೋದ್ರಿಂದ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಎಲ್ಲ ತುಂಬ ತಂಪಾಗಿರುತ್ತೆ. ಇನ್ನು ಕಾಟೇಜಸ್ ಅಂತೂ ತುಂಬ ದೊಡ್ಡದಾಗಿದೆ, ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಸೈಕ್ಲಿಂಗು ಕಯಾಕಿಂಗ್ ಕೂಡ ಇದೆ. ಫುಲ್ ಫ್ಯಾಮಿಲಿ ಬಂದು ಎಂಜಾಯ್ ಮಾಡೋಕ್ಕೆ ಇದು ಪರ್ಫೆಕ್ಟ್ ಜಾಗ. ಊಟದ ಬಗ್ಗೆ ಹೇಳಬೇಕು ಅಂದರೆ ಅಪ್ಪಟ ಮಲೆನಾಡು ಅಡುಗೆನ ಮಾಡಿಸಿರ್ತಾರೆ. ಖುದ್ದಾಗಿ ಶೆಫೇ ಬಂದು ನಮ್ಗೆ ಅಕ್ಕಿ ರೊಟ್ಟಿ ಬಡಿಸ್ತಾರೆ. ಇನ್ನು ಚಿಕ್ಕಮಂಗ್ಳೂರು ತನಕ ಹೋಗಿ ಕಾಫಿ ಕುಡಿದೇ ಇರೋಕ್ಕಾಗತ್ತಾ? ಕಾಫಿ ಕುಡಿತಾ ಅಲ್ಲೇ ಇರೋ ನಾಯಿಗಳು ಬೆಗ್ಗಳ ಜೊತೆ ಆಟಾಡ್ಕೊಂಡು ಕಲರ್ ಹೂಗಳನ್ನ ನೋಡಿಕೊಂಡು ಬ್ಯಾಕ್ಗ್ರೌಂಡಲ್ಲಿ ನವಿಲ್ಗಳು ಕೂಗೋದನ್ನು ಕೇಳ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ರೆಸಾರ್ಟ್ ಹತ್ರನೇ ಇರೋ ಒಂದು ದೇವಸ್ಥಾನಕ್ಕೆ ಹೋಗಿ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಂಡು ಹಾಗೆ ಪಕ್ಕದಲ್ಲಿರೋ ಒಂದು ಬೆಟ್ಟನ ಹತ್ಕೊಂಡು ಹೋಗಿ ಅಲ್ಲಿ ಬ್ಯೂಟಿಫುಲ್ ಮೌಂಟೇನ್ ವ್ಯೂ ನೋಡಿ ಒಂದೆರಡು ಸೆಲ್ಫಿ ತೊಗೊಂಡ್ರೆ ತಾನೆ ಪರ್ಫೆಕ್ಟ್ ವೀಕೆಂಡ್ ಆಗೋದು. ಈ ರೆಸಾರ್ಟ್ ಹೆಸರು ಗುಡ್ಲು ರೆಸಾರ್ಟ್ ಅಂತ ಮುದಿಗೇರಿಯಲ್ಲಿದೆ, ಚಿಕ್ಕಮಂಗ್ಳೂರಲ್ಲಿ. ನನಗಂತೂ ಈ ರೆಸಾರ್ಟು ಬಹಳನೇ ಇಷ್ಟ ಆಯಿತು. ಇನ್ನೇನು ಸಮ್ಮರ್ ವೆಕೇಶನ್ ಸ್ಟಾರ್ಟ್ ಆಗ್ತಾ ಇದೆ, ನಿಮ್ಮ ಮಕ್ಕಳು ಫ್ಯಾಮಿಲಿ ಫುಲ್ ಹೋಗೋಕ್ಕೆ ಇದು ಪರ್ಫೆಕ್ಟ್ ಜಾಗ. ಈ ರೆಸಾರ್ಟ್ದು ಪ್ರೈಸು ಎವ್ರಿ ಮಂತು ವೇರಿ ಆಗ್ತಾ ಇರುತ್ತೆ, ಸೊ ನೀವು ಡೈರೆಕ್ಟಾಗಿ ಅವ್ರಿಗೆ ಕಾಲ್ ಮಾಡಿ ಕೇಳಿ. ಈ ರೆಸಾರ್ಟ್ದು ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಹಾಗೆ ಎಲ್ಲರ ಹತ್ರ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ.